ಕಾಂಗ್ರೆಸ್ ಅಂತೂ ಮುಸ್ಲಿಂ ಅಂದ ತಕ್ಷಣವೇ ಇವ್ರ ಮನೆಯಲ್ಲಿದ್ದಂಥ ಮಕ್ಕಳಿಗೆ ಇವ್ರು ಕಾಳಜಿ ವಹಿಸಲಿಕ್ಕಿಲ್ಲ, ಅಷ್ಟು ಕಾಳಜಿ ಇವತ್ತು ಮುಸ್ಲಿಮರಂದ ತಕ್ಷಣವೇ ಪ್ರಾರಂಭ ಆಗುತ್ತೆ. ಪಿಣರಾಯ್, ನಾನು ಹೇಳೋದು, ಗೋವಾದಲ್ಲಿ ಸುಮಾರು 1,000 ಮನೆಗಳನ್ನು ಕರ್ನಾಟಕದ ಕಾರ್ಮಿಕರಲ್ಲಿ ಹೋದಂಥವ್ರಿಗೆ ಕಿತ್ತು ಬಿಸಾಕಿ ಎಲ್ಲರನ್ನು ಸ್ವಚ್ಛ ಮಾಡಿ ಬಿಸಾಕಿದ್ರು. ಅವಾಗ ಪಿಣರಾಯ್ ಎಲ್ಲೋಗಿದ್ದ, ಅವಾಗ ಜಮೀರ್ ಎಲ್ಲೋಗಿದ್ದ, ಅವಾಗ ಕರ್ನಾಟಕದ ಕಾಂಗ್ರೆಸ್ BJP ಅವರು ಎಲ್ಲೋಗಿದ್ರು? ಮಾತಾಡಲೇ ಇಲ್ಲ. ಮಂಗಳೂರಿನಲ್ಲಿ ಮತ್ತು ಬೆಂಗಳೂರಿನಲ್ಲಿ ಈ ಉತ್ತರ ಕರ್ನಾಟಕದ ಕಾರ್ಮಿಕರು ಹೋಗ್ತಾರೆ, ಅಲ್ಲಿ ಕೆಲಸಕ್ಕೆ ಹೋಗ್ತಾರೆ, ಕಟ್ಟಡಕ್ಕೆ ಹೋಗ್ತಾರೆ, ಹೊಲ ತೋಟದ ಕೆಲಸಕ್ಕೆ ಹೋಗ್ತಾರೆ. ಅವ್ರ ಮನೆಗಳನ್ನು ಕಟ್ಕೊಂಡಿದ್ದಕ್ಕೆ ತೆಗೆದು ಬಿಸಾಕಿದಾಗ ಎಲ್ಲ ಹೋಗಿದ್ರಿ ಈ ಜಮೀರು? ಎಲ್ಲಿ ಹೋಗಿದ್ರಿ ಕಾಂಗ್ರೆಸ್ನವರು? ಅವ್ರಿಗೆ ಮನೆ ಕಟ್ಟಿಕೊಡುವಂಥ ಪ್ರಕ್ರಿಯೆ ನಡೀಲೇ ಇಲ್ಲಲ್ಲ. ಮುಸ್ಲಿಂ ಅಂದ ತಕ್ಷಣವೇ ಇವ್ರದ್ದು ಸ್ಟಾರ್ಟ್ ಆಯ್ತು. ಇವ್ರ ಹೃದಯ ಬಡಿತ, ಎಲ್ಲ ಬಡಿತ ಪ್ರಾರಂಭ ಆಗುತ್ತೆ. ಇವ್ರದ್ದು ವೋಟ್ ಬ್ಯಾಂಕ್, ದುಷ್ಟ ರಾಜಕಾರಣ, ದೇಶದ್ರೋಹಿ ರಾಜಕಾರಣ ಇದು. ಇಂಥ ಭ್ರಷ್ಟ ವ್ಯವಸ್ಥೆಯನ್ನು ಸರಿಯಾಗಿ ಯೋಚನೆ ಮಾಡದೇ ಇದ್ದರೆ ಮುಂದಿನ ದಿನಗಳಲ್ಲಿ ಅನಾಹುತ ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ. ಮುಸ್ಲಿಮರನ್ನು ತುಷ್ಟೀಕರಣದ ವಿರುದ್ಧ, ಗೋಮಾತೆಯ ಹತ್ಯೆಯ ವಿರುದ್ಧ, ಲವ್ ಜಿಹಾದ್ ವಿರುದ್ಧ, ಅದು ಹಿಂದೂ ಇರಲಿ, ಅವ್ರಿಗೆ BJP ಇರಲಿ, ಕಾಂಗ್ರೆಸ್ ಇರಲಿ, JDS ಇರಲಿ ಅಥವಾ ಇನ್ಯಾವುದೇ ಪಕ್ಷ ಇರಲಿ, ಹಿಂದೂಗಳ ಹಿತದೃಷ್ಟಿಯಿಂದ, ದೇಶದ ಹಿತದೃಷ್ಟಿಯಿಂದ ನಾನು ಯಾರನ್ನೂ ನೋಡಿಲ್ಲ, ನೋಡುವುದೂ ಇಲ್ಲ. ಇವತ್ತು ನಾನು ಮೋದಿಯವರಿಗೆ 100 ಕೋಟಿ ಹಿಂದೂಗಳಿದ್ದೀವಿ, ನಿಮ್ಮನ್ನು ಆರಿಸಿ ಕಳಿಸಿದ್ದೇ ಹಿಂದೂಗಳ ರಕ್ಷಣೆಗೋಸ್ಕರ. ಪಕ್ಕದಲ್ಲಿ ಆಗ್ತಾ ಇರುವಂಥ ಪರಿಣಾಮ ಈ ದೇಶದಲ್ಲೂ ಆಗ್ತಾ ಇದೆ. ಈ ದೇಶದ ಮುಸ್ಲಿಂ ಜಿಹಾದಿಗಳು ಎದ್ದು ಕುಣಿತಾ ಇದ್ದಾರೆ, ನಗ್ತಾ ಇದ್ದಾರೆ. 1.5 ಕೋಟಿ ಅಲ್ಲೇ ರಕ್ಷಣೆ ಮಾಡೋಕ್ಕಾಗ್ತಲ್ಲ, ಇನ್ನೇನು ಮಾಡ್ತಾರೆ ಇವರು ಅಂತನ್ನುವಂಥದ್ದು ಇಲ್ಲಿಯ ಮುಸ್ಲಿಮರಿಗೆ ಜಿಹಾದಿಗಳಿಗೆ ಸ್ಟಾರ್ಟ್ ಆಗಿದೆ. ಉಕ್ಕಿ ಬರ್ತಾ ಇದೆ, ಎಲ್ಲಿ ಬೇಕಾದಲ್ಲಿ ಏನು ಬೇಕಾದ ಮಾಡುವಂಥ ಪ್ರಕ್ರಿಯೆ ನಡೀತಾ ಇದೆ. ಅದಕ್ಕೆ ನಾನು ಮೋದಿಯವರಿಗೂ ಕೂಡ ಎಚ್ಚರಿಕೆ ಕೊಡ್ತಾ ಇದ್ದೇನೆ. ನೀವು ಬದುಕಬೇಕು ಅಂತಂದರೆ ಇದಕ್ಕೆ ಉತ್ತರ ಕೊಡಬೇಕು. ಪುಟಕೋಸಿ ಬಾಂಗ್ಲಾದೇಶಕ್ಕೆ ನಿಮ್ಮ ಮೌನ ಮುರಿದು ಕೊಡಬೇಕು ಅಂತನ್ನುವಂಥದ್ದು ಕೂಡ ನಾನು ಹೇಳ್ತಾ ಇದ್ದೀನಿ.